ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎತ್ತಿಗೆ ಜ್ವರ ಬಂತು ಅಂತ ಎಮ್ಮೆಗೆ ಬರೆ ಹೇಳಿದ್ರಂತೆ. ಹೆಂಗೆ ಅಂದರೆ ಇಂಡಿಯನ್ ಫುಟ್ಬಾಲ್ ಟೀಮ್ ಮ್ಯಾಚ್ ಸೋಲ್ತು ಅಂತ ಯಾರೋ ಒಬ್ಬ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಗೆ ರಿಸೈನ್ ಮಾಡಬೇಕು ಅನ್ನಂತೆ. ವಿರೋಧ ಪಕ್ಷದ ನಾಯಕರ ಕತೆ ಇವತ್ತು ಹಾಗೆ ಆಗಿದೆ. ಇಷ್ಟು ದಿನ ಕಾಂಗ್ರೆಸ್ ಅವರಿಗೆ ಮಾತ್ರ ತಲೆ ಕೆಟ್ಟಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂದ್ಕೊಂಡಿದ್ವಿ. ಆದರೆ ಈಗ ನೋಡಿದ್ರೆ ಸಂಜಯ್ ರಾವತ್ಗೂ ಮೆಂಟಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದ್ದು ಉಗ್ರರು, ಅವರ ಬಗ್ಗೆ ಒಂದೂ ಮಾತನಾಡಿಲ್ಲ. ಪಾಕಿಸ್ತಾನ ಅದರ ಹಿಂದಿದೆ, ಆದರೂ ಕೂಡ ಪಾಕಿಸ್ತಾನದ ಬಗ್ಗೆಯೂ ಮಾತಾಡೋದಿಲ್ಲ. ಆದರೆ ಭಾರತದ ಬಗ್ಗೆ, ಭಾರತ ಸರ್ಕಾರದ ಬಗ್ಗೆ, ನಮ್ಮ ಸೇನೆಯ ಬಗ್ಗೆ ಪುಂಖಾನುಪುಂಖವಾಗಿ ಆರೋಪಗಳನ್ನು ಮಾಡ್ತಾರೆ. ಈ ತರಹದ ದೇಶ ವಿರೋಧಿ ಹೇಳಿಕೆಯನ್ನು ಕಾಂಗ್ರೆಸ್ ಕೊಡೋದ್ರಲ್ಲಿ ಆಶ್ಚರ್ಯ ಅನಿಸೋದಿಲ್ಲ. ಆದರೆ ಬಾಳಾ ಸಾಹೇಬ್ ಠಾಕ್ರೆಯಂತಹ ದೇಶ ಪ್ರೇಮಿ ಕಟ್ಟಿದ ಶಿವಸೇನೆ ಪಕ್ಷದ ನಾಯಕರು ಆಡಿದಾಗ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ, ತುಂಬ ಬೇಜಾರಾಗುತ್ತೆ. ಅಮಿತ್ ಶಾ ಅವರು ಒಂದು ಮಾತು ಹೇಳ್ತಾರೆ, ಬಾಳ್ ಠಾಕ್ರೆ ಅವರೇನಾದರೂ ಇಂಥ ಸಮಯದಲ್ಲಿ ಇದ್ದಿದ್ರೆ ಆಪರೇಷನ್ ಸಿಂಧೂರ್ ನೋಡಿ ಬಂದು ತಬ್ಕೊಳ್ತಿದ್ರು ಅಂತ. ಅದಕ್ಕೆ ಈಗ ಸಂಜಯ್ ರಾವತ್ ಕೌಂಟರ್ ಕೊಟ್ಟಿದ್ದಾರೆ. ರಾಜಕೀಯ ಅಂದರೆ ಕೌಂಟರ್ ಕೊಡಲೇಬೇಕು ನಿಜ, ಆದರೆ ಸಂಜಯ್ ರಾವತ್ ಹೇಳಿಕೆ ಹೇಗಿತ್ತು ಅಂದರೆ ಆಪರೇಷನ್ ಸಿಂಧೂರ್ ಫೇಲ್ವರ್ ಅಂತೆ. ಅಂದರೆ ನಮ್ಮ ಸೇನೆ ಪಾಕಿಸ್ತಾನವನ್ನು ಹೊಡೆದೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾರೆ. देखिए, मैंने कहा पहले, ऑपरेशन सिंदूर ये एक फेल्योर ऑपरेशन है सबसे पहले, लेकिन इन द इंटरेस्ट ऑफ नेशन हम अपोजिशन वाले उसके ऊपर ज्यादा बात नहीं करना चाहते. ಇನ್ನೂ ಮಜಾ ಏನಂದ್ರೆ ಅಮಿತ್ ಶಾ ಅವರೇ ಈ ದಾಳಿಗೆ ಹೊಣೆ ಅಂತೆ. ಸೊ ಅಮಿತ್ ಶಾ ಅವರು ರಾಜೀನಾಮೆಯನ್ನು ಕೊಡಬೇಕು, ಮೋದಿ ಅವರು ಅಮಿತ್ ಶಾ ಅವರ ರಾಜೀನಾಮೆ ಕೇಳಬೇಕು ಅಂತಲೂ ಹೇಳ್ತಾರೆ. दूसरी बात यह है कि ऑपरेशन सिंदूर करने की जरूरत क्यों पड़ी है? इसलिए कि पहलगांव में 26 हमारी माता भगिनी का सिंदूर उजाड़ दिया आतंकवादियों ने. उसके लिए जिम्मेदार देश के गृह मंत्री अमित शाह है, और उसका प्रायश्चित लेने के लिए अमित शाह जी ने अपने पद से इस्तीफा देना चाहिए. ये मैं बार बार कहता हूं. नहीं तो प्रधानमंत्री जी ने कर्तव्य पालन में चूक हो गई, इसके लिए अमित शाह का इस्तीफा लेना चाहिए, उनको मंत्रिमंडल से बर्खास्त करना चाहिए. ತಲೆಯಲ್ಲಿ ಮೆದುಳಿದೆಯೋ ಅಥವಾ ಲದ್ದಿ ತುಂಬಿಕೊಂಡಿದೆಯೋ ಒಂದು ಅರ್ಥ ಆಗ್ತಿಲ್ಲ. ಬಿಜೆಪಿಯನ್ನ, ಬಿಜೆಪಿ ಸರ್ಕಾರವನ್ನ ಟೀಕಿಸೋ ಬರದಲ್ಲಿ ಇವರೆಲ್ಲ ಮಾಡ್ತಿರೋದು ಏನು? ಭಾರತೀಯ ಸೇನೆಯನ್ನೇ ಅವಮಾನ ಮಾಡ್ತಿಲ್ವಾ? ಆಪರೇಷನ್ ಸಿಂಧೂರ್ ಫೇಲ್ವರ್ ಅಂತ ಇದ್ದಾರಲ್ಲ, ಗೊತ್ತಿತ್ತು ಇಂಥದ್ದೇ ಹೇಳಿಕೆಗಳು ಬರ್ತಾವೆ ಅಂತ. ಅದಕ್ಕೆ ಈ ಸಲ ಸೇನೆ ಸಾಕ್ಷಿಯನ್ನು ಕೂಡ ಇಟ್ಕೊಂಡು ಬಂದಿದೆ. BSF ಈಗ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ.
这个没有跑你的进步。बजरंगबली की जय। फाड़ ಸಂಜಯ್ ರಾವತ್ ಅವರ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದು ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಮಾಡಿದ ದಾಳಿಗೆ ಸಾಕ್ಷಿಗಳು. ನಮ್ಮ ದುರಂತ ನೋಡಿ, ನಾವು ಅಟ್ಯಾಕ್ ಮಾಡಿದೀವಿ ಅಂತ ನಮ್ಮವರಿಗೆ ಈ ತರಹದ ಪ್ರೂಫ್ ತೋರಿಸೋ ಹಾಗಾಗಿದೆ. ಚುಟ್ಪುಟ್ ಯುದ್ಧ, ಆಪರೇಷನ್ ಸಿಂಧೂರ್ ಫೇಲ್ವರ್ ಅಂತ ಹೇಳೋರಿಗೆ ಇದು ಮುಖದ ಮೇಲೆ ಎಲಡ್ಕೆ ಹಾಕೊಂಡು ತುಪ್ಪಕ್ಕಂತ ಉಗ್ದಾಗಿದೆ. ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಎಷ್ಟು ಮಾತಾಡಿದ್ರೂ ಕೂಡ ಪ್ರಯೋಜನವೂ ಇಲ್ಲ. ಇದು ಅರ್ಥ ಆಗಿ ಹೋಗಿದೆ. ಆದರೂ ಕೂಡ ಇಂತಹ ಹೇಳಿಕೆಗಳು ಜನಸಾಮಾನ್ಯರಿಗೂ ಕೂಡ ಗೊತ್ತಾಗಬೇಕು, ಇವರ ಬಂಡವಾಳ ಬಯಲಾಗಬೇಕು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೇವೆ. ಸಂಜಯ್ ರಾವತ್ ಅಂತಹ ದೇಶದ್ರೋಹಿಗಳ ಹೇಳಿಕೆಯನ್ನು ಕೇಳಿಸಿದ್ದೇವೆ. ವೀಕ್ಷಕರೇ, ಇಂತಹ ಹೇಳಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.